ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಶೂಟಿಂಗ್ ಮಾಡಿದ್ದು ನಾನು ಏಪ್ರಿಲ್ ಮೇ ತಿಂಗಳಲ್ಲಿ. ಬಿಸಿಲು ಅಂದರೆ ಬಿಸಿಲು ಗೊತ್ತಾಗತ್ತಲ್ವ. ಹಾಗೆ ಆ ಟೈಮಲ್ಲಿ ಹೀಗೇ ವಾಕಿಂಗ್ ಹೋಗುವಾಗ ನನಗೊಂದು ನೆನಪಾಯಿತು. ರಸ್ತೆಯಲ್ಲೆಲ್ಲ ಈ ರೀತಿ ಕಲ್ಲು ಮಣ್ಣು ರಾಶಿ ನೋಡಿ ಮನೆ ಕಟ್ತಾ ಇದ್ದಾರಲ್ವ ಎಲ್ಲ ಕಡೆ. ಅದೆಲ್ಲ ರಾಶಿ ನೋಡುವಾಗ ನನಗೆ ಒಂದು ನೆನಪಾಯಿತು. ಏನಪ್ಪ ಅಂದರೆ ಒಂದು 5-6 ವರ್ಷದ ಹಿಂದೆ ನಮ್ಮ ರೋಡ್ ತುಂಬ, ನಮ್ಮನೆ ಎದುರಿಗೆ ರೋಡೆಲ್ಲ ಅಗ್ದು ಪೂರ್ತಿ ಒಂದು ಇದೇ ರೀತಿ ಪರಿಸ್ಥಿತಿ ಇತ್ತು. ಓಡಾಡೋಕ್ಕೆ ಸಾಧ್ಯ ಇರಲಿಲ್ಲ ಆ ರೀತಿ. ವಿಷಯ ಏನಪ್ಪ ಅಂದರೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವ, ಇದೊಂದು ಚೇಂಬರ್ ಆಯಿತಾ. ಈ ಮುಚ್ಚಲೆಲ್ಲ ಕಾಣಿಸ್ತಿದೆ ನೋಡಿ. ಹೀಗೆ ಉದ್ದಕ್ಕೂ ರೋಡಲ್ಲಿ ಅಲ್ಲಲ್ಲಿ ಚೇಂಬರ್ಗಳನ್ನು ಇಟ್ಟಿದ್ದಾರೆ. ಯಾವುದ್ರಂದರೆ ಫುಲ್ಲು ಡ್ರೈನೇಜ್ ಸಿಸ್ಟಮ್ ಒಳಗೆ, ಅಂಡರ್ಗ್ರೌಂಡ್ ಡ್ರೈನೇಜ್. ಅದು ದೊಡ್ಡ ದೊಡ್ಡ ಪೈಪ್ಲೈನ್ಗಳು ಬರುತ್ತೆ. ಹಾಗೆ ಮಧ್ಯೆ ಏನಾದ್ರು ಬ್ಲಾಕೇಜಸ್ ಆದರೆ ಅಂತ ಈ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ. ಇದನ್ನು ಮಾಡೋಕ್ಕೋಸ್ಕರ ಉಂಟಲ್ವ, ಇಡೀ ರೋಡನ್ನು ಅವರು ಫುಲ್ಲು ಅಗ್ದು ಪೂರ್ತಿ ರೋಡಲ್ಲಿ ಓಡಾಡೋದೇನು, ಮನೆಯಿಂದ ಗೇಟಿಂದ ಹೊರಗೆ ಹೋಗೋದೇ ಕಷ್ಟ ಅಂತ ಆಗ್ಬಿಟ್ಟಿತ್ತು. 1-1.5 ತಿಂಗಳ ಮೇಲಾಗಿತ್ತು. ಫುಲ್ಲು ಎಷ್ಟು ಅಂದರೆ ಫುಲ್ಲು ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅಂದರೆ ಅದು ಫುಲ್ಲು ಡೀಪಾಗಿ ಅಗೆಯುವಂಥದ್ದಲ್ವ. ಅಗೆದು ಮತ್ತು ಅಲ್ಲಿ ಪೈಪ್ಲೈನ್ಗಳನ್ನು ಜೋಡಿಸಿ ಚೇಂಬರೆಲ್ಲ ಮಾಡಿ, ಪ್ರತಿ ಒಂದು ಡಿಸ್ಟೆನ್ಸಲ್ಲಿ ಅಂದರೆ ಅವ್ರದ್ದೊಂದು ಮೆಜರ್ಮೆಂಟ್ ಇರುತ್ತೆ. ಆ ಡಿಸ್ಟೆನ್ಸಲ್ಲಿ ಪ್ರತಿ ಒಂದು ಕಡೆಗೂ ಹೀಗೆ ಚೇಂಬರ್ ಮಾಡ್ತಾ ಹೋಗಬೇಕಲ್ವ. ಇಲ್ಲೊಂದು ಕಾಣಿಸ್ತಿದೆ, ಇನ್ನೊಂದು ಸ್ವಲ್ಪ ಅಂತರದಲ್ಲಿ ಅಲ್ಲೊಂದು, ಹೀಗೇನೆ ನೋಡಿ. ಇಷ್ಟು ದೊಡ್ಡ ಒಂದು ಚೇಂಬರ್ ಮಾಡಬೇಕಾದ್ರೆ ಅದಕ್ಕೆ ಎಷ್ಟು ಆಳವಾಗಿ ಅಗಿಬೇಕು, ಪೈಪ್ಲೈನ್ಗಳನ್ನು ಜೋಡಿಸಬೇಕು ಅಲ್ವಾ. ಈ ರೋಡು ಹೀಗೆ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ನಮ್ಮ ಅವಸ್ಥೆ ಕೇಳೋಕ್ಕಾಗಲ್ಲ ಹಾಗಿತ್ತು ನೋಡಿ. ಇದೆಲ್ಲ ಈಗ ಈ ರೀತಿ ಕೂತಿದೆ ಫುಲ್ಲು. ಅದೆಲ್ಲ ಒಂದು ಕೆಲಸನ ನಾನು ತೋರಿಸ್ತೇನೆ, ವಿಡಿಯೋ ಮಾಡಿದ್ದೆ. ಹೇಗೆಲ್ಲ ಒಂದು ಅಗದ್ರು, ಹೇಗೆ ಚೇಂಬರನ್ನು ಕೂರಿಸಿದ್ರು, ಈ ರೋಡಿನ ಕತೆ ಏನಾಗಿತ್ತು ಎಲ್ಲನೂ ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ. ಒಂದು 5-6 ವರ್ಷದ ಹಿಂದೆನೇ ಅದು. ಆದರೆ ಅದು ಹಾಗೆ ಇಟ್ಟಿದ್ದೆ ವಿಡಿಯೋ, ಅಷ್ಟು ಕ್ಲಿಯರಾಗಿಲ್ಲ ಕಾಣಿಸುತ್ತೆ ಈಗ. ಅಂದರೆ ತುಂಬ ಸಮಯ ಇತ್ತಲ್ವ, ಅದು ಸ್ವಲ್ಪ ಪ್ರಾಬ್ಲಮ್ ಬಂದಿರುತ್ತೆ. ಆದರೂ ಕೂಡ ನಾನು ತೋರಿಸ್ತೇನೆ ನಿಮಗೆ. ಎಲ್ಲರ ಮನೆಯಲ್ಲೂ ಒಳಗೆ ಕೂತ್ಕೊಂಡಿರೋ ಟೈಮು, ಒಂದು ಹೊರಗೆ ಹೋಗಲೇಬೇಕಂದ್ರೆ ಒಂದು ಸ್ವಲ್ಪ ಈ ಹೊಳೆ ಮೇಲೆಲ್ಲ ಸಂಕ ಅಂತ ಹಾಕ್ತಾರೆ ನೋಡಿ, ಡೀಪಾಗಿರೋ ಹೊಳೆ ಮೇಲೆ ಒಂದು ದಾಟಕ್ಕೆ. ಆ ರೀತಿ ಮಾಡಿಕೊಂಡು ಎಲ್ಲ ಗಟರ್ ಮುಂದೆ ಒಂದು ಸ್ವಲ್ಪ ಹಲಗೆಗಳನ್ನು ಜೋಡಿಸಿಟ್ಟಿದ್ರು. ಹಾಗೆ ನಾವು ಮನೆಯಿಂದ ಹೊರಗೆ ಹೋಗುವಂಥದ್ದು, ಇಲ್ಲಾಂದರೆ ಮನೆ ಒಳಗೆ ಕೂತಿರಬೇಕು. ಯೂಶ್ವಲಿ ನಾವೇನು ಅಷ್ಟು ಹೊರಗೆ ಹೋಗ್ತಾ ಇರಲ್ಲ, ಅಪರೂಪ ಅಲ್ವಾ. ಅಂಥವ್ರಿಗೆ ನಡೆಯುತ್ತೆ, ಜಾಬಿಗೆ ಹೋಗೋರಿಗೆ ಕಷ್ಟ. ಆದರೆ ಆ ಕೆಲಸ ಮಾಡೋರಿಗೆ ಉಂಟಲ್ಲ, ಆ ಉರಿ ಬಿಸಿಲಲ್ಲಿ ಎಷ್ಟು ಕಷ್ಟಪಡ್ತಿದ್ರಂದರೆ ನಿಜಕ್ಕೂ ತುಂಬ ಒಂದು ಬಿಸಿಲು. ಈ ಹಿಂದಿಯವರು ಇರ್ತಾರಲ್ಲ, ಬಿಹಾರಿಗಳೇ ಬರೋದು ಈ ಕೆಲಸಕ್ಕೆ. ಯಾಕಂದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡೋರು ಅವರೇ ಅಲ್ವಾ. ತುಂಬ ಉರಿ ಬಿಸಿಲಂದರೆ ಆ ಮಣ್ಣು, ಸಿಮೆಂಟು. ಆ್ಯಕ್ಚುಲಿ ನಾನು ಆಗ ಚಾನಲ್ ಓಪನ್ ಮಾಡಿರಲಿಲ್ಲ, ಸುಮ್ಮನೆ ನಂಗೆ ಮೊದಲಿಂದ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದೊಂದು ಉಂಟು ಇಷ್ಟ. ಏನೇ ಒಂದು ವಿಶೇಷ ಕಂಡು ಒಂದು ವೀಡಿಯೋ ಮಾಡಿಟ್ಕೊಳ್ಳೋದು ಮೆಮೊರಿಗಲ್ವ. ಹಾಗೆ ಪ್ರತಿ ಸಲ ಅಗಿತಾ ಇರ್ತಾರೆ, ಅದೊಂದು ಕೆಲಸ ಅಲ್ವ, ಅದೊಂದು ಶ್ರಮ. ಅದನ್ನು ನಾವು ಒಂದು ಮೆಮೊರಿಯಾಗಿ ಇಟ್ಕೋಬೇಕಲ್ವ ಪಾಪ. ಹಾಗೆ ಅಂತ ಮಾಡ್ಕೊಳ್ಳೋದು. ಮತ್ತು ನನಗೆ ಮೊನ್ನೆ ಏಪ್ರಿಲ್ ಮೇ ತಿಂಗಳಲ್ಲಿ 5-6 ವರ್ಷದ ನಂತರ ನೆನಪಾಯಿತು. ಹಾಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಬೋದಲ್ವ, ಅವ್ರು ಎಷ್ಟು ಕಷ್ಟಪಡ್ತಿದ್ರು, ಏನೆಲ್ಲ ಕತೆ ಆಗಿತ್ತು ರೋಡಲ್ಲಿ ಅಂತ. ಸೊ ಅದನ್ನು ಈಗ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದೇನೆ, ನೋಡ್ಕೊಂಡು ಬನ್ನಿ, ಓಕೆನಾ. ಇದೇ ನೋಡಿ, ಇಲ್ಲಿ ನಿಂತಿದೆ ಬೃಹದಾಕಾರದ JCB, ಮಣ್ಣನ್ನು ರೋಡನ್ನು ಅಗದು ತೆಗೆಯೋಕ್ಕೆ. ಅಪ್ಪ, ಅದರ ಕೆಲಸ ಎಲ್ಲ ಹೇಗಿದೆ ಅಂತ ವಿಡಿಯೋ ಮಾಡ್ಕೊಂಡದ್ದು. ಸೊ ನೋಡಿ, ಹೀಗೆಲ್ಲ ಇದೆ ಅದರ ಕತೆಗಳು. ಸುಮಾರು ಅಗ್ದಿದ್ದಾರೆ ಆಲ್ರೆಡಿ. ಹಾಗೆ ಸೊ ನೋಡ್ಕೋತಾ ಹೋಗೋಣ. ಅದರ ಟಯರ್ ನೋಡಿ ಹೇಗಿದೆ, ಬೆಲ್ಟ್ ಇರುತ್ತೆ ನೋಡಿದ್ರೆ. ಬೇರೆ ವೆಹಿಕಲ್ಗಳಿಗೆಲ್ಲ ಆಗಿರಲ್ಲ, ಇದಕ್ಕೆ ಈ ರೀತಿ ಬೆಲ್ಟ್ಗಳಿರುತ್ತೆ. ಹಾಗೆ ಇದೊಂದು ಸ್ಪೆಷಾಲಿಟಿ.
ಎಲ್ಲರೂ ನೋಡಿರ್ತಾರೆ, ಆದರೆ ಇದೊಂದು ಮೆಮೊರಿ ಅಲ್ವಾ, ನೋಡಿದ್ದು ಮರ್ತೋಗಿರುತ್ತೆ. ಹಾಗೆ ಇದೊಂದು ಹೀಗೆ ವಿಡಿಯೋ ಮಾಡಿಟ್ರೆ ನೋಡಿ ಎಲ್ಲರಿಗೂ ಇದೊಂದು ಕೆಲಸದ್ದು ನೆನಪಿರುತ್ತೆ. ಇದು ಜಲ್ಲಿ ಜೊತೆ ಪೈಪ್ಗಳೆಲ್ಲ ಸೇರಿಸಿಟ್ಟಿದ್ದಾರೆ ನೋಡಿ. ಒಂದೊಂದೇ ಪೈಪನ್ನು ಹೀಗೆ ಹಗ್ಗ ಕಟ್ಟಿ ಅದು ಎತ್ಕೊಂಡು ಹೋಗುತ್ತೆ. ಹಾಗೆ ಮತ್ತೇನಾದ್ರು ಜಾರಿ ಹೋದರೆ ಅಂತ ಒಂದು ವರ್ಕರ್ ಕೂಡ ಅದನ್ನು ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ನಾನಂತೂ ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತುಂಟು, ಅವರಂತೂ ಕಷ್ಟಪಡ್ತಾರೆ, ನಾನು ವಿಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇನೆ. ಫುಲ್ ಬಿಸಿಲಲ್ಲಿ ನಿಂತ್ಕೊಂಡು ಪ್ರತಿಯೊಂದು ಕೆಲಸನೂ ವಿಡಿಯೋ ಮಾಡಿಟ್ಕೊಂಡಿದ್ದೆ. ಅದೊಂದು ಹೋಗೋದುಂಟಲ್ಲ JCB, ನನಗೆ ಒಂದು ಖುಷಿ ಆಗೋದಾಯ್ತಾ. ಅದೊಂದು ಹಾಗೇ ಹೋಗ್ತಾ ಇರುತ್ತೆ, ಪೈಪನ್ನು ತಗೊಳ್ಳೋದು ಹೋಗೋದು ಅಲ್ಲಿಡೋದು. JCBನೇ ಒಂಥರ ಮಜಾ ನೋಡೋಕ್ಕೆ. ನೋಡಿ ಹೀಗೆಲ್ಲ ತಿರುಗತ್ತಲ್ವ. ಹಾಗೆ ತಿರುಗ್ತಾ ನೋಡಿ, ನಾನು ಇಲ್ಲೇ ನಿಂತಿದ್ದೆ ಅಲ್ವಾ, ಬಂತು ನೋಡಿ. ಒಬ್ಬ ನನ್ನ ಮಕ್ಕಳ ಹತ್ರ ಬರಬೇಕಾ ದೇವ್ರೆ, ಒಮ್ಮೆ ಹೆದರಿಕೆ ಆಯ್ತಾಯ್ತಾ. ನೋಡಿ 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 no, 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 no. ಅದು ನಾವಿಲ್ಲಿ ನೋಡುವಾಗ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ ಎಫೆಕ್ಟ್. ಅಲ್ಲಿ ಹತ್ರ ನಿಂತಾಗುಂಟಲ್ಲ ಅದೆಷ್ಟು ದೊಡ್ಡದಿರುತ್ತೆ ಅಂದರೆ ನಿಜಕ್ಕೂ ಭಯನೇ ಬಂದ್ಬಿಡುತ್ತೆ. ಆದರೆ ಅದು ಹಾಗೆಲ್ಲ ಎತ್ತಿ ಹಾಕಲ್ಲ ನಮ್ಮನ್ನ, ಯಾಕಂದರೆ ಡ್ರೈವರ್ ಇದ್ದಾರಲ್ವ ಅದನ್ನು ಕಂಟ್ರೋಲ್ ಮಾಡೋಕ್ಕೆ. ಹಾಗೆ ಆದರೆ ನಮಗೆ ಅದರ ಬೃಹದಾಕಾರ ಏನಿದೆ ನೋಡಿ, ಅದೊಂಥರ ಭಯ ಹುಟ್ಟಿಸುವಂಥದ್ದು. ಹಾಗೆ ನೋಡಿ ಎಷ್ಟು ಚೆನ್ನಾಗೆಲ್ಲ ಸೇರಿಸಿಟ್ಟಿದ್ದಾರೆ ಪೈಪ್ಗಳನ್ನೆಲ್ಲ. ಅಂದರೆ 1 by 1 ಹಗ್ಗ ಕಟ್ಕೊಂಡು ಹೇಗೆ ಎಲ್ಲೆಲ್ಲಿ ಇಡಬೇಕು ಅದನ್ನು ಇಡ್ತಾ ಹೋಗ್ತಾರೆ. ತುಂಬಾ ಶ್ರಮ ಕಣ್ರಿ, ತುಂಬ ಇದು ಒಂದು ಎಷ್ಟು ಕೆಲಸ ಅಂದರೆ ನಿಜಕ್ಕೂ ಬಿಸಿಲಲ್ಲಿ, ಅದು ಉರಿ ಬಿಸಿಲಲ್ಲಿ ಪಾಪ. ಈಗ ನೋಡಿ ಅದು ಮಣ್ಣನ್ನು ಅಗಿಯೋಕ್ಕೆ ಶುರು ಮಾಡಿದೆ. ಒಂದು ರಾಶಿ ಮಣ್ಣನ್ನು ಎತ್ತಿ ಹಾಕತ್ತೆ. ಹಾಗೆ ಅದು ಹೋದಲ್ಲಿ ಬಂದಲ್ಲಿ ನಾನಂತೂ ಅದರ ಹಿಂದೆ ಇದ್ದೆ ಸುಮಾರು ದಿನ. ನೋಡಿ ಅದು ಕೂಡ ಮಣ್ಣನ್ನು ಹೇಗೆ ಎತ್ತಿ ಹಾಕತ್ತಲ್ವ, ಎಷ್ಟೆಷ್ಟು ಮಣ್ಣುಗಳನ್ನು. ನಿಜಕ್ಕೂ ಈಗಿನ ಕಾಲದಲ್ಲಿ ಎಷ್ಟೆಲ್ಲ ಒಂದು ತಂತ್ರಜ್ಞಾನ ಮುಂದುವರೆದಿದೆ, ಏನೆಲ್ಲ ಕಂಡುಹಿಡ್ದಿದ್ದಾರಲ್ವ. ಹಳೆ ಕಾಲದಲ್ಲಿ ಇದೆಲ್ಲ ಇತ್ತ, ಎಷ್ಟು ಕಷ್ಟ ಆಗ್ತಿತ್ತು ಎಲ್ರಿಗೂ ಕೂಡ ಮಣ್ಣನ್ನು ಅಗಿಯೋದು ತೆಗೆಯೋದು ಕೆಲಸಗಳು. ಈಗ ಎಂತೆಲ್ಲ ತಂತ್ರಜ್ಞಾನ ನೋಡಿ, ಅದನ್ನೆಲ್ಲ ಹೇಗೆ ಪೇರಿಸಿಡುತ್ತೆ ನೋಡಿದ್ರೆ. ಮಣ್ಣನ್ನೆಲ್ಲ ಎತ್ತಿ ಹಾಕಿಬಿಟ್ಟು ಆಮೇಲೆ ಅದನ್ನೆಲ್ಲ ಹೇಗೆ ಪೇರಿಸಿಡ್ತದೆ, ಅದೇ ಕೂಡ ನೋಡಿ ಎಲ್ಲ ಕೆಲಸನೂ ಮಾಡುತ್ತೆ ಅದು. ತುಂಬ ಹುಷಾರದು JCB. ಹಾಗೆ ನೋಡಿ ಎಲ್ಲನೂ ಕೂಡ ಕರೆಕ್ಟಾಗಿ ಒಂದು ಇದು ಮಾಡುತ್ತೆ, ಲೆವೆಲ್ ಮಾಡುತ್ತೆ. ಮತ್ತು ತುಂಬ ಸಿಮೆಂಟು ಧೂಳು ಮಣ್ಣು ನೋಡಿ ಅಂತೆ ಕಂಡಾಪಟ್ಟೆ. ನಮ್ಮ ಮನೆ ಎದುರಿಗೆದು ಹೇಗೆ ನಾವು ಆ ಟೈಮನ್ನು ಕಳೆದಿರ್ಬೋದು. ಮನೆ ಒಳಗೆ ಎಷ್ಟು ಧೂಳು ಬಂದಿರುತ್ತೆ, ಹೊರಗೆ ಹೋಗೋಕ್ಕಾಗಲ್ಲ. ಹಬ್ಬ ನೋಡಿ ನಮ್ಮ ಕಂಪೌಂಡ್ ಹತ್ರ ಬಂದ್ಬಿಟ್ಟಿದೆ, ಎಷ್ಟು ಹತ್ತಿರದಿಂದ ನೋಡಿ ಭಯ ಆಗಲ್ವಾ? ಆ್ಯಕ್ಚುಲಿ ನೋಡುವಾಗ ಭಯ ಆಗಲ್ವಾ ಯಾರಿಗಾದರೂ ಕೂಡ? ನಮ್ಮ ಕಂಪೌಂಡನ್ನು ಸ್ವಲ್ಪ ಡ್ಯಾಮೇಜ್ ಮಾಡಿತ್ತಾಯ್ತಾ, ಮತ್ತು ನಾನು ಬಿಡ್ತೇನಾ? ಮತ್ತು ನಾನಲ್ಲಿ ಮ್ಯಾನೇಜರೆಲ್ಲ ನಿಂತಿದ್ದಾರಲ್ಲ ಅವರು ಮತ್ತು ಸೂಪರ್ವೈಸರ್ಸ್ ಹತ್ರ ಎಲ್ಲ ಹೋಗಿ ಹೇಳಿ ಸರಿ ಮಾಡಿಸ್ಕೊಂಡೆ. ಯಾಕಂದರೆ ಅವರಿಂದ ಆಗಿದ್ದ ತಪ್ಪನ್ನು ಅವರೇ ಸರಿ ಮಾಡಬೇಕಲ್ವಾ, ಇಲ್ಲದಿದ್ದರೆ ಪುನಃ ನಮಗೆ ಎಕ್ಸ್ಟ್ರಾ ಖರ್ಚು ಬೀಳುತ್ತೆ ಸರಿ ಮಾಡಿಸ್ಕೊಳ್ಳೋಕ್ಕೆ ಅಲ್ವಾ. ಇನ್ನು ಇದರ ಡ್ರೈವರ್ ಬಗ್ಗೆ ಹೇಳೋದಾದರೆ ನೋಡಿ, ಡ್ರೈವರಿಗೂ ತುಂಬ ಕಷ್ಟ ಅಲ್ವಾ ಇದು. ಆ್ಯಕ್ಚುಲಿ ಬೇರೆ ವೆಹಿಕಲ್ ಡ್ರೈವಿಂಗಿಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ನೋಡಿ. ಒಂದು ಕಡೆ ನೀರು ನಿಂತ್ಬಿಟ್ಟಿತ್ತು ಅಂದರೆ ಮಿಡ್ಲಲ್ಲಿ ಮಳೆ ಕೂಡ ಬರುತ್ತಲ್ವ, ಮೇ ತಿಂಗಳು ಕಾಣಿಸುತ್ತೆ. ಹೌದು, ಮೇ ತಿಂಗಳಲ್ಲಿ
ಮಿಡ್ಲು ಮಳೆ ಬಂದಾಗ ನೀರು ಕೂಡ ಸ್ಟಾಕ್ ಆಗಿಬಿಡುತ್ತೆ, ಯಾಕಂದರೆ ಗುಂಡಿ ಮಾಡಿರ್ತಾರಲ್ವ, ಆ ನೀರನ್ನು ಖಾಲಿ ಮಾಡಲೇಬೇಕು. ಅದನ್ನು ಕೂಡ ಇದೇ ಖಾಲಿ ಮಾಡುತ್ತೆ. ಹೇಗೆ ಪೈಪ್ಗಳನ್ನು ಎತ್ತತ್ತೆ, ಮಣ್ಣನ್ನು ತೆಗೆಯುತ್ತೆ, ಮಣ್ಣನ್ನು ಲೆವೆಲ್ ಮಾಡುತ್ತೆ, ನೀರನ್ನು ನೋಡಿಯಂತೆ ಆಚೆ ಈಚೆ ತಿರುಗೋದು, ನೀರನ್ನು ಎತ್ತೋದು. ಹಾಗೆ ಡ್ರೈವರ್ನಿಗೆ ತುಂಬ ಕಷ್ಟ ಆಯಿತಾ. ಬೇರೆ ವೆಹಿಕಲ್ಗಳನ್ನು ಹಾಗೆ ಸೀದಾ ಓಡಿಸ್ಕೊಂತ ಹೋಗ್ಬೋದು, ಆದರೆ ಈ JCB ಡ್ರೈವರಿಗಿದೆ ಅಲ್ವಾ ತುಂಬ ಕಷ್ಟ. ಹಿಂದೆ ಹೋಗೋದು, ಆಚೆ ಈಚೆ ಎಲ್ಲೆಲ್ಲಿ ಮಣ್ಣನ್ನು ಲೆವೆಲ್ ಮಾಡಬೇಕು ನೋಡಿ, ಅದನ್ನು ಹೀಗೆ ಕರೆಕ್ಟಾಗಿ ತೆಗೆದಿಡ್ಬೇಕಲ್ವ. ನೋಡಿ ಇಂಥ ಕಡೆ ಎಲ್ಲ ಕೆಲಸ ಮಾಡುವಾಗ ಉಂಟಲ್ವ, ಯಾರ ಮನೆಗೆ ಡ್ಯಾಮೇಜ್ ಆಗಬಾರ್ದು, ಕಾಂಪೌಂಡ್ ಪಕ್ಕವೇ ಕೆಲಸ ಮಾಡುವಾಗ ಇದೊಂದು ರೀತಿ ನೋಡಿ, ಇಷ್ಟು ಲೆವೆಲ್ಲು ಮಣ್ಣನ್ನು ಹೇಗೆ ತಂದು ಹಾಕ್ತಿದೆ. ಎಲ್ಲ ಕೆಲಸ ಮುಗಿದ ಮೇಲೆ ಇದು. ಇನ್ನು JCB ಒಂದು ಕಡೆ ಮಣ್ಣು ಅಗಿಯೋದೊಂದೇ ಅಲ್ಲ, ಇನ್ನೊಂದು ಕಡೆ ನೋಡಿ ಬ್ಲೇಡ್ ಥರ ಇರುತ್ತಲ್ವ, ಅದರಲ್ಲಿ ಅದು ಮಣ್ಣನ್ನು ಎಲ್ಲವನ್ನು ಒಟ್ಟಾರೆ ಸೇರಿಸ್ಕೊಂಡು ಬಂದು ಲಾರಿಗೆ ಹಾಕೋದಾಗಲಿ ಅಥವಾ ಮಾರ್ಗದಲ್ಲೇ ಹಾಕೋದಾಗಲಿ ಮಾಡಿ ಒಂದು ಲೆಕ್ಕದಲ್ಲಿ ಲೆವೆಲ್ ಕೂಡ ಮಾಡಿಕೊಡುತ್ತೆ ರೋಡನ್ನು. ಹಾಗೆ ಮಲ್ಟಿಪರ್ಪಸ್ ಇದು, ಆ್ಯಕ್ಚುಲಿ ಎಲ್ಲ ಕೆಲಸನೂ ಮಾಡುತ್ತೆ ಇದು. ಒಂದು ಹಂತದಲ್ಲಿ ತುಂಬ ವರ್ಕರ್ಸನ್ನು ಇಟ್ಕೊಂಡು ಮಾಡುವ ಕೆಲಸವನ್ನು ಇದು ಒಂದೇ JCB ಮಾಡಿಬಿಡುತ್ತೆ. ಎಲ್ಲ ಲಾರಿಗೆ ತುಂಬ್ತಾ ಇದೆ ನೋಡಿ. ಇನ್ನು ಬೇರೆ ಕಡೆ ಅದನ್ನು ಹಾಕ್ಬೋದು ಅವರು, ಅದನ್ನು ಕೊಂಡೋಗಿ. ಹಾಗೆಯೇ ಲೆವೆಲ್ ಕೂಡ ಮಾಡ್ತಾ ಬರ್ತಿದೆ. ಹಾಗೆಯೇ ದೊಡ್ಡ ದೊಡ್ಡ ಕೆಲಸಗಳನ್ನು ತುಂಬ ಜನ ವರ್ಕರ್ಸನ್ನು ಇಟ್ಟು ಮಾಡುವಂಥ ಕೆಲಸಗಳನ್ನು ಇದೊಂದೇ JCB ಮಾಡಿಬಿಡುತ್ತೆ, ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಅದರಿಂದ. ಆದರೆ ಸ್ವಲ್ಪ ವರ್ಕರ್ಸ್ ಬೇಕೇ ಬೇಕಾಗತ್ತೆ, ಯಾಕಂದರೆ ರೋಡ್ ಸೈಡಲ್ಲಿ ಬಿದ್ದ ಕೆಲವೊಂದು ಕಲ್ಲುಗಳನ್ನು ಎತ್ತಿ ಅದಕ್ಕೆ ಹಾಕಬೇಕಲ್ವ. ಹಾಗೆ ಅದೆಲ್ಲ ಅದರ ಹತ್ರ ಮಾಡೋಕ್ಕಾಗಲ್ಲ. ಅಂತೂ ಒಂದು ಹಂತದಲ್ಲಿ ಎಲ್ಲ ಕೆಲಸ ಮುಗಿಸಿದ ಮೇಲೆ ಮಣ್ಣನ್ನೆಲ್ಲ ಹಾಕಿ ಲೆವೆಲ್ ಮಾಡಿ ಆಯಿತು. ಸೊ ನೋಡಿದ್ರಲ್ವ, JCB ಬಂದುಬಿಟ್ಟು ನಮ್ಮ ರೋಡನ್ನೆಲ್ಲ ಅಗೆದು ತೆಗೆಯುವಾಗ ಏನೆಲ್ಲ ಕೆಲಸ ಮಾಡ್ತು ಅಂತ, ಎಷ್ಟೆಲ್ಲ ಕೆಲಸ ಮಾಡುತ್ತೆ ಅದು ಅಂತ. ಹಾಗೆ ಅದರ ಬಗ್ಗೆ ಈ ವಿಡಿಯೋವನ್ನು ತೋರಿಸಿದೆ. ಇನ್ನೂ ತುಂಬ ತೋರ್ಸೋಕ್ಕಿದೆ ಕೆಲಸ ಕಾರ್ಯಗಳನ್ನು, ವರ್ಕರ್ಸ್ ಹೇಗೆಲ್ಲ ಒಂದು ಡ್ರೈನೇಜ್ ಸಿಸ್ಟಮ್ ಮಾಡಿದರು ಅಂತ. ಅದು ವಿಡಿಯೋ ಲೆಂತಿ ಆಗಿಬಿಡುತ್ತಲ್ವ ತುಂಬಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದೆಲ್ಲ ತೋರಿಸ್ತೇನೆ. ಇನ್ನೊಂದು ವಿಡಿಯೋದೊಂದಿಗೆ ಪುನಃ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.